ಮುಂದಿನ ಕ್ಷೇತ್ರ ಚಿತ್ರದುರ್ಗ. ಸಂಸದರು ಎ ನಾರಾಯಣ ಸ್ವಾಮಿ ಅವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟವ್ರೆ ಬಿಜೆಪಿ ಅವರು. ಇನ್ನು ಕಾಂಗ್ರೆಸ್ನಿಂದ ಎಂ ಚಂದ್ರಪ್ಪ, ವಿನಯ್ ತಿಮ್ಮಾಪುರ, ಜೆ ಹಟ್ಟಿ ತಿಪ್ಪೇಸ್ವಾಮಿ. ಇಲ್ಲಿ ಮಾಜಿ ಸಂಸದ ಚಂದ್ರಪ್ಪ ಅವರು ಚಿತ್ರದುರ್ಗದವರಲ್ಲ, ಹೊರಗಡೆ ಅವರು ಮೂಡಿಗೆರೆ ಅವರು. ಹಾಗಾಗಿ ಹೊರಗಡೆ ಅವ್ರು ಕೊಡಿ, ನಮ್ಮೂರಲ್ಲಿ ಯಾರು ಇಲ್ವೇ ಇಲ್ಲಿ, ಅಲ್ಲಿಂದ ಯಾಕೆ ಕೊಟ್ಟಿರಿ ಅಂತ. ಈ ಗ್ಯಾಪಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಮಗ ಇಲ್ಲಿ ಕೇಳ್ತಾವ್ರೆ. ಜೆ ಹಟ್ಟಿ ತಿಪ್ಪೇಸ್ವಾಮಿಗೆ ಒಳ್ಳೆ ಹೆಸರಿದೆ, ಹೌದು, ಪ್ರಾಮಾಣಿಕ, ರೆಬಲ್ ಸ್ಟಾರ್ ಅಂತ ಒಂದು ಖ್ಯಾತಿ ಇದೆ. ಸೊ ಕೊಡ್ಬೇಕು ಅವ್ರಿಗೆ ಅಂತ. ಹಾಗೆ ನೋಡಿದ್ರೆ ಚಂದ್ರಪ್ಪ, ವಿನಯ್ ತಿಮ್ಮಾಪುರ, ಜೆ ಹಟ್ಟಿ ತಿಪ್ಪೇಸ್ವಾಮಿನಲ್ಲಿ ಸ್ಥಳೀಯ ಜೆ ಹಟ್ಟಿ ತಿಪ್ಪೇಸ್ವಾಮಿ ಒಬ್ಬರೇ. ಹೌದು, ಸ್ಥಳೀಯರು ಅಂತ ನೋಡಿದ್ರೆ ಸ್ಥಳೀಯರು ಅಂತ ಅಲ್ವಾ? ಹೌದು. ಯಾಕೆ ಹೊರಗಡೆ ಮೆಟೀರಿಯಲ್ ಐತಂತೀರಿ, ನಮ್ಮಲ್ಲಿ ಇಲ್ವೇ ಅಂತ ಅವ್ರದ್ದಿದೆ. ಸೊ ಸ್ಥಳೀಯ ಮತ್ತೆ ಆ ಲೋಕಲ್ ಪಾರ್ಟಿ ಇವೆಲ್ಲ ಇನ್ನೇನು ನೋಡಿದಾಗ ಜೆ ಹಟ್ಟಿ ತಿಪ್ಪೇಸ್ವಾಮಿಗೆ ಒಲಿಬೇಕು. ಆರ್ ಬಿ ತಿಮ್ಮಾಪುರ ಗೆಲುವು ನನ್ನ ಹೊಣೆ, ಅವ್ರಿಗೊಂದು ಕ್ಷೇತ್ರ ಕೊಡ್ಬೇಕಲ್ಲ ಈಗ. ಹೌದು, ಹಂಗಾದಾಗ ಇಲ್ಲಿ ಆಗ್ಬಹುದು. ಚಂದ್ರಪ್ಪ ಅವ್ರದ್ದು ಹೊಣೆ ಯಾರು ಹೊರ ಕಡೆ ಇರ್ತಾರಾಗ, ಹೊಣೆ ಹೊರದ್ ಯಾರು ಒಂದು ತಿಮ್ಮಾಪುರ. ಮತ್ತೆ ಅಲ್ಲಿ ಎಮ್ ಎಲ್ ಎಗಳೇನು ಹೇಳ್ತಾರೆ ನೋಡ್ಬೇಕು. ಅಲ್ಲಿ ಯಾರು ಮಂತ್ರಿಗಳಿಲ್ವಲ್ಲ ಈಗ. ದುರ್ಗದಿಂದ ಸುಧಾಕರ್ ಅವರೇ, ಹಿರಿಯೂರು, ಹೌದು, ಆತ ಏನ್ ಮಾಡ್ತಾರೆ, ಯಾರ ಪರವಾಗಿ ಲಾಬಿ ಮಾಡ್ತಾರೆ ಅನ್ನೋದೆಲ್ಲ ನೋಡ್ಬೇಕೀಗ ಅಲ್ಲಿ ಏನಾಗತ್ತೆ ಅಂತ. ಬಹಳಷ್ಟು ಜನ ತಾನು ಉದ್ಧಾರ ಆಗ್ಬೇಕು, ತಾನು ಬೆಳೆದ್ರೆ ಸಾಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ. ಆದ್ರೆ ಇವರು ಬೆಳಗ್ಗೆ ಎದ್ರೆ ಬೇರೆಯವರಿಗೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಲಿ, ಅವ್ರ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರಲಿ ಅನ್ನೋ ಕಾರಣಕ್ಕೆ ಮಿರಾಕಲ್ ಮಾರ್ನಿಂಗ್ ಶುರು ಮಾಡಿದ್ದಾರೆ. ಸಮಾಜಕ್ಕೂ ಕೂಡ ಒಂದಷ್ಟು ದಾರಿದೀಪವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಿರಾಕಲ್ ಮಾರ್ನಿಂಗ್ ಮೂಲಕ ಮಿರಾಕಲ್ ಮಹೇಶ್ ಆಗಿ ಬದಲಾದ್ರು. ಸಾವಿರಾರು ಜನರ ಬಾಳಲ್ಲಿ ಮಿರಾಕಲ್ ಸಂಭವಿಸ್ತು, ಆ ಅದ್ಭುತ ಸಂಭವಿಸ್ತು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ಒಳ್ಳೆ ಆಲೋಚನೆಗಳನ್ನು ರೂಪಿಸಿದ್ರೆ, ಒಳ್ಳೆ ಅಭ್ಯಾಸಗಳನ್ನು ರೂಪಿಸಿದ್ರೆ ಖಂಡಿತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ.